ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಂಡು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಈ ವಿಡಿಯೋ ಹಾಕಿದ್ದೆ, ಯಾಕೋ ವಾಯ್ಸು ನೀಟಾಗಿ ಬಂದೇ ಇಲ್ಲ. ಯಾಕೆ ಅಂತ ಗೊತ್ತಿಲ್ಲ, ಏನಾಯಿತು ಅಂತಲೂ ಗೊತ್ತಿಲ್ಲ. ರೆಕಾರ್ಡ್ ಕರೆಕ್ಟಾಗಿ ಮಾಡಿದ್ದೆ, ಏನಾಯಿತು ಅಂತಲೇ ಗೊತ್ತಿಲ್ಲ. ಅದ್ರದ್ದು ಫುಲ್ಲು ವಾಯ್ಸ್ ಎಲ್ಲ ಫುಲ್ಲು ಜೋರು ಸೌಂಡ್ ಥರ ಬರ್ತಿದೆ. ಅರ್ಧ ವಾಯ್ಸ್ ಚೆನ್ನಾಗಿ ಬರ್ತಿದೆ, ಅರ್ಧ ವಾಯ್ಸ್ ಚೆನ್ನಾಗಿ ಬರ್ತಿಲ್ಲ, ಆ ಥರ ಆಯಿತು. ಆಗಸ್ಟ್ 15ಇಂದ ಮಾಡಬೇಕಿತ್ತು, ಏಕೆಂದರೆ ನಾನು ವಿಡಿಯೋ ಮಾಡಿಟ್ಕೊತಿದ್ದೆ, ಆದರೆ ಹಾಕೋಕ್ಕಾಗಿರಲಿಲ್ಲ. ಯಾಕೆಂದರೆ ಅದರ ನೆಕ್ಸ್ಟ್ ಡೇ ದಿನ ನಮ್ಮದು ದೇವ್ರದ್ದು ಮುಖವಾಡ ಮಾಡಿಸಿದ್ರು ಬಿದಿರ ಗುಡೀಲಿ. ಅಲ್ಲಿಗೆ ಹೋಗಿದ್ವಿ, ಬಿದ್ರಮ್ಮನ ದೇವಸ್ಥಾನದಲ್ಲಿ. ಬಿದ್ರಮ್ಮಗಲ್ಲ, ಚಿಕ್ಕಮ್ಮಗೆ ಮುಖವಾಡ ಮಾಡಿಸಿದ್ರು. ಚಿಕ್ಕಮ್ಮನ ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊಬರ್ಬೇಕಿತ್ತು ಅಂತ ಹೇಳಿ ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ಹೋಗೋಷ್ಟೊತ್ತಿಗೆ ಹೋಮ ಮಾಡಿ ಕುಂಭ ಪೂಜೆ ಎಲ್ಲ ಮಾಡಿದ್ರು. ನಾವು ಹೋಗೋಷ್ಟೊತ್ತಿಗೆಲ್ಲ ಮುಗ್ದೋಗಿತ್ತು, ಏಕೆಂದರೆ ನಾವು ಹೋಗಿದ್ದು ಸ್ವಲ್ಪ ಲೇಟಾಗಿತ್ತು. ಅದಕ್ಕೆ ಅದೆಲ್ಲ ಮುಗಿಸ್ಕೊಟ್ಟಿದ್ರು. ನಾವೇ ಬೇಗ ಹೋಗಬೇಕಿತ್ತು ಅಂತ ಅಂದ್ಕೊಂಡಿದ್ವಿ, ಆದರೆ ಆಗಲಿಲ್ಲ. ನಾವು ಹೋಗಿದ್ದ ಟೈಮಿಗೆ ಕರೆಕ್ಟಾಗಿ ಎಲ್ರಿಗೂ ಪಾಪುಗಳಿಗೆ ಮಡ್ಲಕ್ಕೆ ತುಂಬಕ್ಕೆ ಅಂತೇಳಿ ಅರ್ಶಿನ ಕುಂಕುಮ ಕೊಡೋಕ್ಕೆ ಅಂತೇಳಿ ನೋಡ್ತಿದ್ರು. ಏಕೆಂದರೆ ಪಾಪುಗಳು ದೇವ್ರ ಸಮಾನ ಅಂತ ಹೇಳ್ಬಿಟ್ಟು ಅದನ್ನ ನೋಡುತ್ತಾಯಿದ್ರು. ಅಷ್ಟೊತ್ತಿಗೆ ನಾನು ನನ್ನ ಮಗಳು ಎಲ್ಲ ಹೋದ್ವಾ. ಆಮೇಲೆ ನಮ್ಮ ಪಾಪನೂ ಕರೆದ್ಬಿಟ್ಟು ಅವಳಿಗೂ ಮಡ್ಲಕ್ಕೆ ಇಕ್ಕಕ್ಕೆ ಅಂತೇಳಿ ಅವಳನ್ನ ಕೂರಿಸ್ಕೊಟ್ಟು ಅರಿಶಿನ ಕುಂಕುಮ ಎಲ್ಲ ಇಡ್ತಾಯಿದ್ರು. ನೋಡ್ರಿ ಇಲ್ಲಿ ಎಷ್ಟು ಚೆನ್ನಾಗಿ ಓದಿದ್ದಾಳೆ ನನ್ನ ಮಗಳು. ಅವ್ರು ಇಡ್ಬೇಕಾರೆ ಸುಮ್ಮನೆ ನೋಡ್ತಾಯಿತ್ತು ಚೆನ್ನಾಗಿ ಇಷ್ಟಂಗೆ. ಅವಳು ಇಷ್ಟವರೆಗೂ ಕೂದಿದ್ಲು ಅಂದರೆ ತುಂಬ ಚೆನ್ನಾಗಿ ಕೂತ್ಬಿಟ್ಟಿದ್ಲು. ಯಾಕೆಂದರೆ ನಾವು ಅದು ಹಿಂದೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾವೆಲ್ರಿಗೂ ಅರಿಶಿನ ಕುಂಕುಮ ಎಲ್ಲ ಇಟ್ಟದೆಲ್ಲ ನೋಡಿದ್ವಲ್ಲ, ಹಾಗಾಗಿ ಅವಳು ಇಟ್ಟಿಸ್ಕೊಳ್ಳೋಕೆ ಅಂತೇಳಿ ಆರಾಮಾಗಿ ಕೂತ್ಕೊಂಡ್ಲು. ಅವಳೇನು ಭಯ ಪಡಲಿಲ್ಲ. ಆದರೆ ಅವಳು ಹಿಂದೆ ಒಂದು ಪಾಪು ಏನು ಮಾಡ್ಬಿಡ್ತು ಅಂದರೆ ಅವಳನ್ನ ಹಿಡ್ಕೊಂಡು ಎಳೆದ್ಬಿಡ್ತು ಹಿಂದೆ. ಅಪ್ಪ ಉರ್ಸಿ ಭಯ ಪಡಲಿಲ್ಲ ಅವಳು. ಮತ್ತೆ ಅಲ್ಲಿ ಕೂತ್ಕೊಳ್ಳೋಕೆ ಇದು ಮಾಡ್ತಿದ್ಲು. ಆಮೇಲೆ ಅದೆಲ್ಲ ಆದಮೇಲೆ ಒಂದು ಬಾಯಿಗೆ ಸ್ವೀಟ್ ಹಾಕಬೇಕು ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ರು ಬೂಂದಿ ನಮ್ಮ ಕೈಲಿ. ಆಮೇಲೆ ಲಾಸ್ಟಿಗೆ ಚಿಕನಿ ಟಮಟ ಎಲ್ಲ ಕೊಟ್ಟು ನಮ್ಮ ಕೈಗೆ, ಯಾಕೆಂದರೆ ಹುಡುಗಿ ಎಳಿತಿದ್ದಂಗೆ ಇವಳು ಹೆದರ್ಕೊಂಬಿಟ್ಟು ಅಲ್ಲಿ ಹೋಗ್ಲಿಲ್ವಲ್ಲ, ಅದಕ್ಕೋಸ್ಕರ. ನೋಡ್ರಿ ಅಲ್ಲಿ ಕೂತಿದ್ದೆ ಅಲ್ಲಿ ಹಿಂದೆ ಆ ಪಾಪನೇ. ಅದೆಲ್ಲ ಆದಮೇಲೆ ನಾವು ಫೋಟೋ ತೆಗಿಯೋಕ್ಕೆ ಅಂತೇಳಿ ಫೋಟೋಗ್ರಾಫರು ಫೋಟೋ ತೆಗೆಸ್ತಾಯಿದ್ರು. ನಾವು ಅಲ್ಲಿಂದ ದೇವ್ರಿಗೆ ಆರತಿ ಮಾಡೋಕ್ಕೆ ಅಂತೇಳಿ ಬಂದು ನೋಡೋಣ, ನಾವು ಪೂಜೆ ಮಾಡ್ಕೊಬಿಡೋಣ ಅಂತೇಳಿ. ಯಾಕೆಂದರೆ ನಾವು ಬಿದ್ರಮ್ಮನ ದೇವಸ್ಥಾನದಲ್ಲಿ ಹೋಗಿ ಹಣ್ಣು ಎಲ್ಲ ಮಾಡಿಸ್ಕೊಂಡ್ಬಂದಿದ್ವಿ. ನಾವಿಲ್ಲಿ ದೇವ್ರು ನೋಡಿಲ್ಲ. ಅದಾದಮೇಲೆ ಇವರು ಬಸವನ ಬಿಟ್ಟಿರೋದಂತೆ, ದೇವಸ್ಥಾನಕ್ಕೂ ಅಂತಲೇ ಬಸವನ ಬಿಟ್ಟಿರೋದು. ನೋಡಿ ಇಲ್ಲಿ ದೇವ್ರಿಗೆ ಆರತಿ ಮಾಡ್ತಿದ್ದಾರೆ. ಮತ್ತು ಬಸವನ ಬಿಟ್ಟಿದ್ದಾರಲ್ಲ ಅವರಿಗೆಲ್ಲ ಒಂದು ಫೋಟೋ ತೆಗಿಬೇಕಿತ್ತು. ಹಿಂಗೇನೋ ಫೋಟೋ ಎಲ್ಲ ತೆಗೆಸ್ಕೊಂಡು ಅಲ್ಲಿಂದ ಮತ್ತೆ ಬಸವನಿಗೆ ತ್ರಿಶೂಲ ಹಚ್ಚಿ ಹಾಕೋಕ್ಕೆ, ಅಂದರೆ ದೇವಸ್ಥಾನಕ್ಕೆ ದೇವ್ರಿಗೆ ಅಂತೇಳಿ ಬಸವಿಗೆ ಬಿಟ್ಟಿರ್ತಾರಲ್ಲ, ಅದ್ರ ಮೇಲೆಲ್ಲ ಅದು ಹಚ್ಚಿ ಹಾಕಿರ್ತಾರೆ. ಅದಕ್ಕೆ ಆ ಥರ ಸುಡೋಕೆ ನೋಡ್ರಿ ಅಲ್ಲಿ ಎಷ್ಟು ಕೆಂಪು ಕಾಯಿಸಿದ್ದಾರೆ ಅಂದರೆ ತುಂಬ ಕೆಂಪು ಕಾಯಿಸ್ತಿದ್ರು. ಯಾಕೆಂದರೆ ಅಲ್ಲಿ ಹಾಕ್ತಿದ್ದಂಗೆ ಹಂಗೆ ಇಟ್ಕೋಬೇಕಲ್ಲ, ಅದಕ್ಕೆ. ಆಮೇಲೆ ಅಲ್ಲಿ ಹಾಕ್ತಾಯಿದ್ರು. ಫಸ್ಟ್ ಸಲ ಹಾಕ್ಬೇಕಾದ್ರೆ ಅದೇನಾಯಿತು ಅಂದರೆ ನೀಟಾಗಿ ಬರಲೇ ಇಲ್ಲ. ಹಸು ಬೇರೆ ಈ ಥರ ಇದು ಮಾಡ್ತಿತ್ತು ಬಸವ, ಅದಕ್ಕೆ ಅದು ಕಣ್ಣೆಲ್ಲ ಮುಚ್ಕೊಂಡು ಹೆಂಗೆ ಹಾಕ್ತಿದ್ರು. ಆದರೂ ಅದು ತಗೊಳ್ಳೇ ಇಲ್ಲ, ಅದಕ್ಕೆ ನೀಟಾಗಿ ಬರಲೇ ಇಲ್ಲ ಪಾಪ. ಏಕೆಂದರೆ ಹೆದ್ರುಕೊಬಿಡುತ್ತೆ ಅಂತ ಸುಮ್ಮನೆ ಕಣ್ಣು ಮುಚ್ಕೊಬಿಟ್ರು, ಮತ್ತು ಭಯ ಪಟ್ಕೊಂಡ್ರೆ ಏನು ಮಾಡುತ್ತೆ ಅಂತ. ಅದೆಲ್ಲ ಹಾಕುವಷ್ಟೊತ್ತಿಗೆ ನಾವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಚಿಕ್ಕಮ್ಮನ ದೇವಸ್ಥಾನದೊಳಗೆ ನೋಡಿದ್ವಿ. ಇದೇ ಹೊಸ ಮುಖವಾಡ ಮಾಡಿಸಿರೋದು ದೇವಸ್ಥಾನದಲ್ಲಿ. ನೋಡಿರಿ ಇವತ್ತು ವೀಡಿಯೋ ಕರೆಕ್ಟಾಗಿ ಬಂದಿಲ್ಲ, ಅಂದರೆ ಸಿಕ್ಕಾಪಟ್ಟೆ ರಶ್ಶು ಅಂದರೆ ರಶ್ ಇತ್ತು, ಸಿಕ್ಕಾಪಟ್ಟೆ ಜನ. ಇಷ್ಟು ಜನ ಅಂದರೆ ನೋಡೋಕ್ಕಾಗ್ತಿಲ್ಲ. ಅದಾದಮೇಲೆ ಆಚೆ ಬಾಳೆಕಂದು ಎಲ್ಲ ಕಡಿತಾರಲ್ಲ, ಅದೇನೋ ದೃಷ್ಟಿಗೋ ಏನೋ ಕಡಿಯೋದು, ಅದನ್ನೆಲ್ಲ ಮಾಡ್ತಾಯಿದ್ರು. ನಾವು ಓದ್ಕೆ ನೋಡ್ತಾ ಕೂತೀವಿ. ನೋಡ್ರಿ ಇಲ್ಲಿ ಬಸ್ಸಿಗೆ ಅದನ್ನು ತ್ರಿಶೂಲದಲ್ಲಿ ಹಾಕಿದ್ದಾರೆ. ಎಷ್ಟು ಚೆನ್ನಾಗಿ ಅಂದರೆ ಸೂಪರಾಗಿ ಕಾಣಿಸುತ್ತೀವ. ಅಂದರೆ ಹಸು ಏನಪ್ಪ ಅದಕ್ಕೇನೋ ನೋವಾಗಲಿಲ್ಲ, ಏನು ಸುಮ್ಮನೆ ಆರಾಮಾಗಿ ನಿಂತಿತ್ತು ಬಸ್ಸು. ಅದರಿಂದ ಮತ್ತೆ ಮಳೆ ಸೊನ್ನೆ ಬರ್ತೈತೆ, ಯಾಕೆಂದರೆ ಇವಾಗ ತಾನೇ ಹಾಕಿದ್ವಿ, ಏನಾದರೂ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಸೀದಾ ಒಳಗಡೆ ಕರ್ಕೊಬರ್ತಾಯಿದ್ರು. ಯಾಕೆಂದರೆ ಬಳೆಯಲ್ಲಿ ನೆಂದೋಗ್ಬಿಡುತ್ತೆ ಅಂತ. ಇವರೇ ಅನಿಸುತ್ತೆ ಬಸವನ ಬಿಟ್ಟಿರೋದು. ನೋಡಿ ಹೆಂಗೆ ನಿಂತಿದೆ. ಅವರೆಲ್ಲ ದೃಷ್ಟಿ ಪೂಜೆ ಎಲ್ಲ ಮಾಡ್ತಾಯಿದ್ರು ಏನೋ. ಅದಾದಮೇಲೆ ಬಸವ ಗಂಜೆಲ್ಲ ಹೋಯ್ತಾಯಿತ್ತು ಅಂತ ಆಮೇಲೆ ಸೈಡಿಗೆ ನಿಲ್ಲಿಸ್ಬಿಡೋಣ, ಇಲ್ಲಿ ಅದೆಲ್ಲ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅಲ್ಲಿ ಸೈಡಿಗೆ ನಿಲ್ಲಿಸಿದ್ರು. ಅಲ್ಲಿಂದ ಊಟಕ್ಕೆ ಹೋಗೋಣ ಅಂತೇಳಿ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಮನೆಗೆ ಹೋದ್ವಿ. ಅಂದರೆ ಪ್ರಸಾದ ಇತ್ತು. ಅಲ್ಲಿಂದ ನೆಕ್ಸ್ಟ್ ಡೇ ದಿನ ಇದು ಕೃಷ್ಣ ಜನ್ಮಾಷ್ಟಮಿ ಇತ್ತಲ್ಲ, ಅದಕ್ಕೆ ಕೃಷ್ಣ ಜನ್ಮಾಷ್ಟಮಿಗೆ ನಾವು ವರ್ಷ ರಾಧೆ ಮುಂದೆ ಎಲ್ಲ ಹಾಕ್ಬೋದು ಅವಳು ದೊಡ್ಡವಳಾದಾಗ ಅಂತೇಳಿ ನಾವೇ ಮಾಡ್ತೀವಿ, ಕೃಷ್ಣನ ಗೆಟಪ್ ಹಾಕ್ತೀವಿ. ಏಕೆಂದರೆ ಇವಾಗ ಅವಳು ಚಿಕ್ಕವಳಿದ್ದಾಗ ಅಷ್ಟೇ ಕೃಷ್ಣನ ಗೆಟಪ್ ಹಾಕೋದು, ಮುಂದೆ ಎಲ್ಲ ಅವಳಿಗೆ ಹಾಕೋಕ್ಕಾಗುತ್ತೋ ಇಲ್ಲವೋ ಗೊತ್ತಿಲ್ಲ. ಅಂದರೆ ಹಾಕ್ಬೋದು, ಆದರೆ ಈಗಿನ ಮುದ್ದೋಗಿ ಅವಾಗ ಕಾಣಿಸಲ್ಲ. ಅದಕ್ಕೋಸ್ಕರ ಇವಾಗಲೂ ನಾವು ಏನು ಮಾಡ್ತೀವಿ, ಕೃಷ್ಣ ಜನ್ಮಾಷ್ಟಮಿಗೆ ದಿನ
ಕೃಷ್ಣನ ಹಾಕ್ತೀವಿ ಯಾವಾಗಲೂ ಚೆನ್ನಾಗಿ ಕೃಷ್ಣನ ಥರ. ಆದರೆ ಈ ವರ್ಷ ಅಷ್ಟೊಂದು ನೀಟಾಗೇನು ರೆಡಿ ಮಾಡಲೇ ಇಲ್ಲ, ಯಾಕೆಂದರೆ ಅರಸೀಕೆರೆಯಲ್ಲಿ ಕೆಲಸ ಇತ್ತು, ನಮಗೆ ಸ್ವಲ್ಪ ಕೆಲಸ ಇತ್ತು ಜಾಸ್ತಿ. ಅದಕ್ಕೆ ನಾವೇನು ಮಾಡಿದ್ವಿ, ಬೇಗ ಬೇಗ ಹೋಗ್ಬಿಟ್ಟು ಬರೋಣ, ಯಾಕೆಂದರೆ ಮಳೆ ಟೈಮ್ ಅಲ್ವಾ. ನಾನು ಬೇರೆ ಊರಿಗೆ ಹೋಗಿತ್ತು, ಅದಕ್ಕೆ ನಾವು ನಮ್ಮ ಅತ್ತಿಗೆಯವ್ರಿಗೆ ಬಾಗಿನ ಎಲ್ಲ ಕೊಡೋನಿತ್ತು. ಅದಕ್ಕೆ ನಾನು ಊರಿಗೆ ಹೋಗ್ಬಿಟ್ಟು ಪಾಪನ ಕರ್ಕೊಂಡು ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿಬಿಟ್ಟು ನಾವು ಬೇಗ ಬೇಗ ರೆಡಿ ಆಗಿದ್ವಿ. ನೋಡಿ ನನ್ನ ಮಗಳು ಕೊಟ್ಟರೆ ಅವಳು ಹೇಳಿದ್ದೆ ಮಾಡ್ಬೇಕಂತೆ, ಅವಳು ಹೆಂಗೆ ಹೇಳ್ತಾಳೆ ಹಂಗೆ ಫೋಟೋ ತೆಗಿಬೇಕಂತೆ, ಹಂಗೆ ಮಾಡ್ತಿದ್ಲು. ನೋಡ್ರಿ ಇಲ್ಲಿ ಹೆಂಗೆ ಮಾಡ್ತಿದ್ದೆ. ಅಲ್ಲಿ ಯಾರು ಏನು ಅನ್ಕೊಬಿಟ್ಟು ಸಿಸ್ಟ್ರಿಗೆ ಹೋಗ್ತಿರ್ತಾರೆ, ಯಾಕೆಂದರೆ ಹಾಸ್ಪಿಟಲಲ್ಲಿದ್ವಿ, ಪಾಪಕ್ಕೆ ಹುಷಾರಿಲ್ದಿರೋದಕ್ಕೆ. ಅದಕ್ಕೋಸ್ಕರ ಎಡಿಟ್ ಮಾಡಿಟ್ಕೊಂಡು ಅದೊಂದು ಹಾಕಿದ್ದೆ, ಅದು ವಾಯ್ಸೇ ಕರೆಕ್ಟಾಗಿ ಬಂದಿಲ್ಲ. ಓಕೆ ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾಳೆ ಅಂತ ಎಲ್ಲ ಕಮೆಂಟ್ ಮಾಡಿರಿ. ನನ್ನ ಮಗಳಿಗೋಸ್ಕರ ಒಂದು ಲೈಕ್ ಮಾಡಿ, ಆರ್ಟ್ ಕಮೆಂಟ್ ಮಾಡಿ. ನೋಡಿ ನಿಮ್ಮ ಮನೆ ಹತ್ರ ಹೆಂಗೆ ಅದೆಷ್ಟು ಸ್ಪೀಡಾಗಿ ನಾವು ಫೋಟೋ ತೆಗ್ದು ಎಷ್ಟು ಸ್ಪೀಡಾಗಿ ಇದು ಮಾಡಿದ್ದು. ಅದಾಗಿದ್ದು ನಾವು ಅರಸೀಕೆರೆಗೆ ಬಂದಿದ್ದು, ಒಂದು ಸ್ವಲ್ಪನೂ ವೀಡಿಯೋ ಮಾಡ್ಕೊಂಡಿಲ್ಲ. ಅರಸೀಕೆರೆಯಿಂದ ಅದನ್ನೆಲ್ಲ ತೊಗೊಬಿಟ್ಟು ಸುಸ್ತಾಯಿತು, ನಾವು ಮನೆಗೆ ಬಂದ್ವಿ. ಅಲ್ಲಿ ಜಸ್ಟ್ ಅವಾಗ ತಾನೇ ಮಾತಾಡ್ಸ್ಕೊಂಬಂದಿದ್ವಿ. ಅವ್ರಿಗೆ ಆಕ್ಸಿಡೆಂಟ್ ಆಯಿತು ನಮ್ಮ ಮಾಮನಿಗೆ, ಪಾಪ ಅವ್ರಿಗೆ ಹುಷಾರಿಲ್ದದ್ದು ಹಾಸ್ಪಿಟಲಲ್ಲಿದ್ರು. ಅಲ್ಲಿಂದ ಮತ್ತೆ ಮನೆಗೆ ಬಂದ್ವಿ. ಅಲ್ಲಿಂದ ನಾವೇನು ಮಾಡಿದ್ವಿ, ಕೆಲ್ಸಕ್ಕೆ ಹೋಗ್ಬೇಕಿತ್ತು. ಕೆಲ್ಸಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋದರೆ ಅಷ್ಟೊತ್ತಿಗೆ ನಮ್ಮ ಹಸ್ಬೆಂಡ್ ಅವ್ರ ತಾತ ಡೆತ್ ಆಯಿತು. ಅದಕ್ಕೆ ಅಲ್ಲಿಗೆ ಹೋದ್ವಿ. ಅಲ್ಲಿಂದ ಬಂದು ಕೆಲಸ ಏನೂ ಮಾಡಿಲ್ಲ, ಏಕೆಂದರೆ ಗೌರಿ ಹಬ್ಬಕ್ಕೆ ನಾಗರು ಇತ್ತು. ಇನ್ನೊಂದು 2 ದಿನ ಇದಷ್ಟೇ. ಒಂದು ವಾರದಲ್ಲಿ ಎಷ್ಟೋ ನೋವು ಅನಿಸ್ಬಿಟ್ಟೆ ಅಂದರೆ ಹಾಸ್ಪಿಟ್ಲು ಮನೆ ಹಂಗಾಗ್ಬಿಟ್ಟಿತ್ತು. ಅದಕ್ಕೆ ಅಲ್ಲಿಂದ ಮನೆ ಹತ್ರ ಬಂದು ನಮ್ಮ ಕಂದ ಫುಲ್ಲು ಬೆಡ್ಶೀಟೆಲ್ಲ ತೊಳ್ದಾಕ್ಬಿಟ್ರು, ಯಾಕೆಂದರೆ ನನಗೊಬ್ಳಿಗೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರು ಬೆಡ್ಶೀಟ್ನೆಲ್ಲ ತೊಳ್ದಾಕ್ಬಿಟ್ರು. ಅವ್ರು ಅಲ್ಲಿಂದ ಬೆಡ್ಶೀಟೆಲ್ಲ ತೊಳ್ಕೊಬಿಟ್ಟು ಅವ್ರು ಕೆಲ್ಸಕ್ಕೆ ಹೋಗ್ಬಿಟ್ಟು, ಏಕೆಂದರೆ ಇನ್ನೆರಡೇ ದಿನ ಇರೋದು, ಹಬ್ಬದ ಕೆಲಸನೂ ಆಗಬೇಕು ನಮಗೆ, ಹಬ್ಬನೂ ಆಗಬೇಕು, ಹಾಸ್ಪಿಟಲ್ಗೂ ಹೋಗ್ಬಿಡ್ಬೇಕು, ಅಷ್ಟು ರಿಸ್ಕ್ ಇತ್ತು. ಇಷ್ಟು ಪಾತ್ರೆನೆಲ್ಲ ಬೇಗನೆ ತೆಗೆದ್ಬಿಟ್ಟೋಣ ಅಂತೇಳಿ ನಾನೇನು ಮಾಡಿದೆ, ಎಲ್ಲನೂ ಸಪ್ರೇಟಾಗಿ ತೆಗೆದಿಟ್ಕೊಬಿಟ್ಟೆ. ಏಕೆಂದರೆ ನಾವು ಎಷ್ಟು ಬೇಗ ತಕ್ಕೋತೀವೋ ಅಷ್ಟು ಬೇಗನೆ ಮತ್ತೆ ಕ್ಲೀನ್ ಮಾಡ್ಕೊಬೋದು ಅಂತೇಳಿ ನಾನೇನು ಮಾಡಿದೆ, ಆ ಥರ ಒಂದು ಕಡೆಯಿಂದ ತೆಗೆದ್ಬಿಟ್ಟು ಎಲ್ಲನೂ ಸಪ್ರೇಟಾಗಿ ಜೋಡಿಸಿ ಆಮೇಲೆ ಬೆಳಗಕ್ಕೆಲ್ಲ ಆಚೆ ಇಟ್ಕೊಬಿಟ್ಟೆ. ಅಷ್ಟು ಪಾತ್ರೆ ಬೆಳಗೋ ಅಷ್ಟೊತ್ತಿಗೆ ನನಗೆ ಸುಸ್ತಾಗೋಯಿತು, ಅಷ್ಟು ಕೆಲಸ ಇತ್ತು. ಒಬ್ಬಳೇ ಮಾಡ್ಕೊಳ್ಳೋದು ಅಂದರೆ ಸಿಕ್ಕಾಪಟ್ಟೆ ಕಷ್ಟನೇ ಆಗುತ್ತೆ. ಅದಕ್ಕೋಸ್ಕರ ನೋಡ್ರಿ ಇಲ್ಲಿ ಎಲ್ಲ ಎಷ್ಟು ಪಾತ್ರೆಗಳಿದ್ದು, ಎಷ್ಟೊಂದಿದ್ದು. ಅದರಿಂದ ಅದನ್ನೆಲ್ಲ ತೊಳೆದ್ಬಿಟ್ಟು ಹಾಕೋಣ ಅಂತೇಳಿ ತೊಳೆದ್ಬಿಟ್ಟು ಹಾಕಿ ಮತ್ತೆ ನೆಕ್ಸ್ಟ್ ಡೇ ದಿನ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಕ್ಯಾಮ್ರಾ ಕ್ಲಾರಿಟಿ ಬೇರೆ ಚೆನ್ನಾಗಿ ಬರ್ತಿಲ್ಲ, ಯಾಕೆ ಅಂದರೆ ಈ ಫೋನಲ್ಲಿ ಕ್ಲಾರಿಟಿ ಇಲ್ಲ. ನಾನು ಮರ್ತುಬಿಟ್ಟು ಆ ಫೋನ್ ತೊಗೊಂಬಂದೇ ಇಲ್ಲ, ಹಾಗಾಗಿ ಹೆಂಗೆ ಕ್ಲಾರಿಟಿ ಬಂದಿದೆ ಏನೋ ಗೊತ್ತಿಲ್ಲ. ವೀಡಿಯೋ ಮಾಡಾಕ್ಬೇಕಲ್ಲ ಅನ್ನೋದ್ರ ಇದಕ್ಕೋಸ್ಕರ ನಾನು ಇದರಲ್ಲೇ ವೀಡಿಯೋ ಮಾಡ್ಕೊತಾ ಇದ್ದೀನಿಲ್ಲವ. ನೋಡಿಲ್ಲ ನನ್ನ ಕೆಳಗಡೆ ಫುಲ್ಲು ಎಲ್ಲ ಡಬ್ಬ ಹೋಗ್ಬಿಟ್ಟಿದೆ. ಎಷ್ಟು ಕೆಲಸ ಅಂದರೆ ತುಂಬಾ ಕೆಲಸ ಇದೆ. ನನ್ನ ಮುಖನೂ ತೊಳೆದಿಲ್ಲ ಇನ್ನೂ, ಅಲ್ಲೇ 9 ಗಂಟೆ ಆಗಿದೆ. ಬೇಗನೆ ಕೆಲಸ ಮುಗಿಸ್ಬಿಟ್ಟು ಆಮೇಲೆ ಮುಖ ತೊಳ್ಕೊಂಡು ಏನಾದ್ರು ತಿಂಡಿ ಮಾಡ್ಕೊಂಡು ತಿನ್ನಬೇಕು. ಎಲ್ಲ ಕ್ಲೀನ್ ಮಾಡಿ ಮುಗಿದ್ಮೇಲೆ ಜೋಡಿಸಾದ್ಮೇಲೆ ಸಿಗ್ತೀನಿ, ಬಾಯಿ. ರೇಷನ್ ಎಲ್ಲ ತೊಗೊಂಬಂದೆ, ಆ ಕಡೆ ಎಲ್ಲ ಜೋಡಿಸಿದ್ದು ಎಲ್ಲ, ಏಕೆಂದರೆ ಇದಕ್ಕೆ ಈಗ ಬಾಕ್ಸ್ಗಳಿಗೆಲ್ಲ ಜೋಡಿಸ್ಬೇಕು. ಇದನ್ನು ತೊಳಿಬೇಕು, ಏಕೆಂದರೆ ಇದ್ರಲ್ಲಿ ಮಸಾಲೆ ಐಟಮ್ಸ್ಗಳೆಲ್ಲ ಹಾಕಿದ್ದೀನಿ. ಅದನ್ನೆಲ್ಲ ಮೇರೆದಕ್ಕೆ ಡಬ್ ಮಾಡಿಬಿಟ್ಟು ಮತ್ತೆ ಇದನ್ನೆಲ್ಲ ತೊಳೆಯೋಕೆ ತೊಗೊಂಡೋಗ್ಬೇಕು. ಇನ್ನು ಸಿಕ್ಕಾಪಟ್ಟೆ ಕೆಲಸ ಇದೆ. ನಿನ್ನೆ ಮಳೆ ಬಂದಿದ್ದರಿಂದ ಹಂಗಂಗೆ ತಗೋಬಿಟ್ಟು ಅಂಗಡಿ ಒಳಗೆಲ್ಲ ತುಂಬಿಟ್ಟಿದ್ವಿ. ಇವಾಗ ನೋಡಿರಿ ಇನ್ನೂ ಇಷ್ಟು ಪಾತ್ರೆ ಇದ್ದಾವೆ, ಜೋಡಿಸ್ಬೇಕು. ಒಳಗಡೆ ನೋಡಿದ್ರೆ ಒಳಗಡೆನೂ ಅಷ್ಟಿದ್ದಾವೆ, ಇಲ್ಲೂ ಅಷ್ಟಿದ್ದಾವೆ. ಇಷ್ಟು ಪಾತ್ರೆ ತೆಗೆದ್ಬಿಟ್ಟು ಬೆಡ್ಶೀಟೆಲ್ಲ ಮಿಕ್ಸಿಟ್ಟಿದ್ದೀವಿ. ಈಗ ಇದನ್ನು ತಗೊಂಡೋಗ್ಬಿಟ್ಟು ಎಲ್ಲ ಒಳಗಡೆ ಜೋಡಿಸ್ಕೋಬೇಕು ಬೇಗನೆ. ಎಷ್ಟು ಕೆಲಸ ಅಂದರೆ ತುಂಬ ಬ್ಯುಸಿ ಆಗಿಬಿಟ್ಟಿದೆ ಲೈಫು. ಹಬ್ಬದ ಕೆಲಸ ಒಬ್ಬಳೇ ಮಾಡ್ಕೊಳ್ಳೋಷ್ಟು ಸಾಕಾಗೋಗಿದೆವ. ನಮ್ಮ ಕಂದ ಧೂಳೆಲ್ಲ ಹೊಡ್ಕೊಟ್ಟೋಯ್ತು, ಮ್ಯಾಟ್ಗಳೆಲ್ಲ ತೊಳೆದಾಕಿದ್ವಿ. ಇನ್ನೂ ಇಲ್ಲಷ್ಟು ಒಣಗ್ತಾ ಇದ್ದಾವೆ ಮ್ಯಾಟ್ಗಳು ಎಲ್ಲ. ಇನ್ನೊಂದಿಷ್ಟು ಪಾತ್ರೆ ಇದ್ದಾವೆ, ಅದನ್ನೆಲ್ಲ ಪಾತ್ರೆ ಆಚೆ ಇಟ್ಟಿದ್ದೀನಿ ತೊಳೆಯೋದು. ಯಾಕೆಂದರೆ ಇದರಿಂದ ಅದಕ್ಕೆ ಟ್ರಾನ್ಸ್ಫರ್ ಮಾಡಿದ್ನಲ್ಲ, ಅದಕ್ಕೆ ಇನ್ನೊಂದು ಸ್ವಲ್ಪ ಇದ್ದಾವೆ. ನೆನ್ನೆ ಕರೆಂಟ್ ಹೋಗಿದ್ದು ಮತ್ತು ನೀರು ಆಫ್ ಮಾಡಿಬಿಟ್ರು, ಹಾಗಾಗಿ ಅರ್ಧ ಪಾತ್ರೆ ಮಿಕ್ಕಿದ್ದಾವೆ, ತೊಳೆದ್ಬೇಕು. ಇದನ್ನೆಲ್ಲ ಫಸ್ಟು ಜೋಡಿಸ್ಕೊಬಿಟ್ಟು ಆಮೇಲೆ ಸಿಗ್ತೀನಿ, ಬರ್ರಿ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ತುಂಬ ಬ್ಯುಸಿ ಇರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಜಾಸ್ತಿ ಆಗಿತ್ತು, ಅದರಿಂದ ಪೇಂಟಿಂಗ್ ಏನೂ ಮಾಡಿಸ್ತಲ್ಲ. ಹಬ್ಬಕ್ಕೆ ಹಂಗೆ ಇದು ಮಾಡ್ತಿದ್ದೀವಿ, ಏಕೆಂದರೆ ನಮ್ಗೆ ಸಿಕ್ಕಾಪಟ್ಟೆ ಓಡಾಡೋದಿತ್ತು. ಇವಾಗ ನೋಡಿರಿ ಪಾತ್ರೆ ಎಲ್ಲ ನೆನ್ನೆ ತೊಳೆದಿಟ್ಟಿದ್ದೆ,
ಈ ಸ್ವಲ್ಪ ಪಾತ್ರೆ ಒಳಗಡೆ ತಂದಿಟ್ಕೊಂಡಿದ್ದೀನಿ, ಶೆಲ್ಫಲ್ಲೆಲ್ಲ ಒರೆಸಿದ್ದೀನಿ. ಈಗ ಏನಿದ್ರು ಫುಲ್ಲು ಜೋಡಿಸ್ಬೇಕು ಇವಾಗ ಬೇಗನೆ. ಅಯ್ಯೋ ಇಷ್ಟು ಪಾತ್ರೆಗಳಿದ್ದಾವೆ ಜೋಡಿಸೋದು ಸುಸ್ತಾಗೋಯ್ತು. ಅಲ್ಲಿಂದ ಇಲ್ಲಿಗೆ ಎತ್ಕೊಬರೋ ಅಷ್ಟೊತ್ತಿಗೆ ಒಂದೊಂದೇ ತೊಗೊಬರೋಕೆ ಹೋದರೆ ತುಂಬ ಟೈಮ್ ಆಗುತ್ತೆ. ನನಗೆ ಟೈಮ್ ಬೇರೆ ಇಲ್ಲ, ನಾಳೆ ಕೆಲ್ಸಕ್ಕೆ ಬೇರೆ ಹೋಗ್ಬೇಕಾ. ಇವತ್ತು ನನ್ನ ಕೆಲಸ ಮುಗಿಸ್ಕೋಬೇಕು, ಅದಕ್ಕೆ ಚಾಪೆನೇ ಎತ್ಕೊಂಬಂದ್ಬಿಟ್ಟೆ. ಬೇಗನೆ ಜೋಡಿಸ್ಕೊಬಿಟ್ಟು ನಿಮ್ಮ ಕಡೆ ಸಿಗ್ತೀನಿ. ಅಪ್ಪ ಎಲ್ಲರೂ ಗೌರಿ ಹಬ್ಬಕ್ಕೆ ಏನೇನು ಕ್ಲೀನ್ ಮಾಡಿದ್ರೆ ಹೆಂಗೆ ಕ್ಲೀನ್ ಮಾಡಿದ್ರಿ ಹೇಳ್ರಿ. ಅಯ್ಯೋ ವರಮಹಾಲಕ್ಷ್ಮಿ ವ್ಲಾಗ್ ಹಾಕೋಕ್ಕಾಗಿಲ್ಲ, ಯಾಕೆಂದರೆ ಹೇಳ್ಬಾರ್ದು ಅಂಥ ಪರಿಸ್ಥಿತಿಲಿರೋದ್ರಿಂದ ವರಮಹಾಲಕ್ಷ್ಮಿ ವ್ಲಾಗ್ ಹಾಕಿಲ್ಲ. ಅಂಥದ್ರಲ್ಲೂ ಬಂದು ಮನೆ ಕ್ಲೀನ್ ಮಾಡ್ಕೊತಾಯಿದ್ದೀವಿ. ಇದನ್ನೆಲ್ಲ ಯಾವಾಗ ಜೋಡಿಸ್ಬಿಡ್ತೀನೋ ಏನು ಕತೆನೋ, ಟೈಮ್ ಬೇರೆ ಇಲ್ಲ ನನಗೆ, ಬೇಗನೆ ಮುಗಿಸ್ಕೋಬೇಕು. ಓಕೆ ಬಾಯ್. ಆಲ್ಮೋಸ್ಟ್ ಆಲ್ ಅರ್ಧ ಮುಗ್ತಾವೆ. ಈ ಕಡೆದು ಇಷ್ಟು ಜೋಡಿಸಾಯಿತು, ಇನ್ನೊಂದಿಷ್ಟು ಸ್ವಲ್ಪ ಇದನ್ನು ಹಾಕಿಟ್ಬೇಕು. ಒಂದು ತೊಳೆಯೋಕೆ ತೊಗೊಂಡೋಗಿದ್ದೀನಿ ಎಲ್ಲದೊಂದು ಸ್ವಲ್ಪ. ಮತ್ತು ಈಗ ಹೋಮ್ ಥಿಯೇಟ್ರ್ಗಳೆಲ್ಲ ಎತ್ತಿಟ್ಬೇಕು, ಏಕೆಂದರೆ ಇವನು ಎಲ್ಲ ತೊಳೆಯೋಕೆ ಅಂತ ಹಾಕಿದ್ನಲ್ಲ, ತೊಳೆಯೋಕೆ ಅಂತ ಹೇಳ್ತಿದ್ದೀನಿ. ಧೂಳಾಗತ್ತೆ ಎತ್ತಿಟ್ಟಿದ್ದೆ. ಇವಾಗ ಮತ್ತೆ ಇವನ್ನೆಲ್ಲ ಒರೆಸ್ಬಿಟ್ಟು ಸ್ವಲ್ಪ ಅಲ್ಲಿಗೆ ಎತ್ತಿಡ್ತೀನಿ. ಇದು ನೆಕ್ಸ್ಟ್ ದಿನ ನಾವು ಕೆಲ್ಸಕ್ಕೆ ಹೋಗ್ತಿದ್ದೆ. ನಾವು ಯಾಕೆಂದರೆ ಸಿಕ್ಕಾಪಟ್ಟೆ ಕೆಲಸ ಇತ್ತು. ಫುಲ್ ವೀಡಿಯೋ ನೋಡೋದಕ್ಕೆ ಥ್ಯಾಂಕ್ಸ್. ಜೈ ಆಂಜನೇಯ.